ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ ನಾವು ರೈಲ್ವೆ ಡಿಪಾರ್ಟ್ಮೆಂಟಿಂದ ಕಲಾಗಿರುವಂಥ ಒಂದು ಒಳ್ಳೆ ಪೋಸ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಕಾಲಾಗಿರುವಂತಹ ಒಂದು ಅಧಿಕೃತವಾದ ಅಧಿಸೂಚನೆ ಸಂಖ್ಯೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಸ್ ಸೆಂಟ್ರಲೈಸ್ ನಂಬರ್ ಅಂತೇಳಿ ಕೊಡ್ತಾರೆ 6/2024 ಅಂತೇಳಿ ಅಂದರೆ ಅಧಿಕೃತವಾದ ಅಧಿಸೂಚನೆ ಹೊರಡ್ತಾ ಇದೆ. ನೋಡೋಣ ಯಾವ ಪೋಸ್ಟಿಗೆ ಅಂತೇಳಿ ಇಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ರಿಕ್ರೂಟ್ಮೆಂಟ್ ಫಾರ್ ದ ವೇರಿಯಸ್ ಪೋಸ್ಟ್ ಆಫ್ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂಡರ್ ಗ್ರಾಜ್ಯುಯೇಟ್ ಅಂತೇಳಿ ಅಂದರೆ ಗ್ರಾಜ್ಯುಯೇಟ್ಗಿಂತ ಮುಂಚೆ ಅಂದರೆ ಡಿಗ್ರಿ ಪಾಸ್ ಆಗಿರ್ತಾರೆ ಅವ್ರಿಗಿಂತ ಮುಂಚೆ PUC ಪಾಸ್ ಆಗಿರ್ಬೇಕು, PUC ಮತ್ತು PUC ಈಕ್ವಲೆಂಟ್ ಆಗಿರುವಂಥವರಿಗೆ ಒಂದು ಒಳ್ಳೆ ಪೋಸ್ಟ್ಗೆ ಕಾಲ್ ಮಾಡ್ತಾರೆ. ನಾನ್ ಟೆಕ್ನಿಕಲ್ ಪೋಸ್ಟ್ ಅಂತೇಳಿ ಇದು ತಾಂತ್ರಿಕೇತರ ಹುದ್ದೆಗಳು. ನೋಡ್ತಾ ಹೋಗೋಣ. ಇಲ್ಲಿ ಸಂಪೂರ್ಣವಾಗಿ ಡೀಟೇಲ್ ಆಗಿದೆ. ಇಲ್ಲಿ ಒಂದು 80 ಪುಟಗಳ ಒಂದು ಅಧಿಕೃತವಾದ ಅಧಿಸೂಚನೆ ಫುಲ್ ಡೀಟೇಲ್ ಆಗಿದೆ. ಅದರಲ್ಲಿ ಮುಖ್ಯವಾದ ಪಾಯಿಂಟ್ಸನ್ನು ನೋಡ್ತಾ ಹೋಗೋಣ. ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸನ್ನು ಕೊಡ್ತಾ ಇದ್ದಾರೆ. ಡೇಟ್ ಆಫ್ ಅಪ್ಲಿಕೇಶನ್ಸ್ ಇನ್ RRB ವೆಬ್ಸೈಟ್ ಅಂತೇಳಿ ಕೊಡ್ತಿದ್ದಾರೆ. 20/9/2024 RRB ವೆಬ್ಸೈಟ್ ರೈಲ್ವೆ ರಿಕ್ರೂಟ್ಮೆಂಟ್ ಬರೋ ವೆಬ್ಸೈಟಲ್ಲಿ ಅಧಿಕೃತವಾದ ಒಂದು ಪ್ರಕಟಣೆ ಹೊರಡಿಸಿದ್ದಾರೆ. 20/9/2024 ಓಪನಿಂಗ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. 21/9/2024 ಆನ್ಲೈನ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಓಪನ್ ಆಗಿದೆ. ಕ್ಲೋಸಿಂಗ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ 20/10/2024 ರಾತ್ರಿ 11:59 ಅಂತೇಳಿ ಅದು ಲಾಸ್ಟ್ ಡೇಟ್ ಆ್ಯಂಡ್ ಟೈಮನ್ನು ಕೊಡ್ತಾ ಇದ್ದಾರೆ. ಅದೇ ಥರ ಡೇಟ್ ಫಾರ್ ಫೀ ಪೇಮೆಂಟ್ ಆಫ್ಟರ್ ಕ್ಲೋಸಿಂಗ್ ಡೇಟ್ ದಟ್ ಈಸ್ 20/10/2024 ಅಂತೇಳಿ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಇಲ್ಲಿ ಟೈಮನ್ನು ಕೊಡ್ತಾ ಇದ್ದಾರೆ. 21/10/2024 22/10/2024 ಅಂತೇಳಿ 22/10/2024 ಇಲ್ಲಿ ಲಾಸ್ಟ್ ಟೈಮ್ ಆಗುತ್ತೆ, ಲಾಸ್ಟ್ ಡೇಟ್ ಆಗುತ್ತೆ ಫೀಸ್ ಪೇಮೆಂಟನ್ನು ಮಾಡೋದಕ್ಕೆ. ಇಲ್ಲಿ ಡೇಟ್ ಫಾರ್ ಮಾಡಿಫಿಕೇಶನ್ ಫಾರ್ ಕರೆಕ್ಷನ್ ಅಪ್ಲಿಕೇಶನ್ ವಿತ್ ಪೇಮೆಂಟ್ ಆಫ್ ಮಾಡಿಫಿಕೇಶನ್ ಫೀಸ್ ಅಂತೇಳಿ ಅಂದರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದರೂ ಮಿಸ್ಟೇಕನ್ನು ಮಾಡಿದರೆ ಅಲ್ಲಿ ಅಂದರೆ ಫೀಸನ್ನು ಕಟ್ಟಿ ಅಪ್ಲಿಕೇಶನ್ನ ಕರೆಕ್ಷನ್ ಮಾಡೋದಕ್ಕೆ ಟೈಮನ್ನು ಕೊಡ್ತಾರೆ. 23/10/2024 1/11/2024 ಅಂದರೆ ಅಕ್ಟೋಬರ್ 23ರಿಂದ ಪ್ರಾರಂಭ ಆಗುತ್ತೆ ಕರೆಕ್ಷನ್ ಮಾಡೋದಕ್ಕೆ. ಅದೇ ಥರ ನವಂಬರ್ 1ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ ಅಪ್ಲಿಕೇಶನ್ ಕರೆಕ್ಷನ್ ಮಾಡೋದಕ್ಕೆ. ಈ ಕರೆಕ್ಷನ್ ಮಾಡೋದಕ್ಕೆ ಫೀಸನ್ನು ಕಟ್ಟಬೇಕಾಗುತ್ತೆ. ಅದಕ್ಕೋಸ್ಕರ ಕರೆಕ್ಷನ್ ಮಾಡೋದಕ್ಕಿಂತ ಮುಂಚೆ ನೀವು ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಓಕೆ, ಇಲ್ಲಿ ಕೊಡ್ತಾ ಇದ್ದಾರೆ. ಪ್ಲೀಸ್ ನೋಟ್ ಅಂತೇಳಿ ಕೊಡ್ತಾ ಇದ್ದಾರೆ. ಇಲ್ಲಿ ಡೀಟೇಲ್ ಫಿಲ್ಡ್ ಇನ್ ಕ್ರಿಯೇಟ್ ಅಕೌಂಟ್ ಫಾರ್ಮ್ ಆ್ಯಂಡ್ ಚೂಸನ್ RRB ಕ್ಯಾನ್ ನಾಟ್ ಬಿ ಮಾಡಿಫೈಡ್ ಅಂತ ಹೇಳಿದರೆ ಅಲ್ಲಿ RRB ಸೆಲೆಕ್ಟ್ ಮಾಡಬೇಕಾಗತ್ತೆ, ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಅದೇ ಥರ ಕ್ರಿಯೇಟ್ ಆನ್ ಅಕೌಂಟ್ ಅದನ್ನು ಕೂಡ ಚೇಂಜ್ ಮಾಡೋದಕ್ಕಾಗಲ್ಲ, ಅದು ಕೂಡ ನೆನಪಿರಲಿ. ಓಕೆ, ಇಲ್ಲಿ ಯಾವ್ಯಾವ ಪೋಸ್ಟ್ ಇದೆ ಅಂದರೆ ಕಮರ್ಷಿಯಲ್ ಕ್ಲರ್ಕ್ ಟಿಕೆಟ್ ಕ್ಲರ್ಕ್ ಅಂತೇಳಿ, ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಅಂತೇಳಿ, ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತೇಳಿ, ಟ್ರೈನ್ಸ್ ಕ್ಲರ್ಕ್ ಅಂತೇಳಿ, ಅದೇ ಥರ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತೇಳಿ 4 ತರಹದ ಪೋಸ್ಟ್ಗಳಿಗೆ ಕಾಲ್ ಮಾಡಿದರೆ 4 ತರಹದ ಪೋಸ್ಟ್ಗಳಿಗೂ ಕೂಡ ಒಂದೇ ಅಪ್ಲಿಕೇಶನ್ ಹಾಕೋದು, ಒಂದೇ ಎಕ್ಸಾಮ್ ಇರುತ್ತೆ. ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ. ಓಕೆ, ಇಲ್ಲಿ ಕೊಡ್ತಾ ಇದ್ದಾರೆ ಡೀಟೇಲ್ಸ್ ಆಫ್ ವೇಕೆನ್ಸಿ ಅಟ್ ಗ್ಲಾಸ್ ಅಂತೇಳಿ ಸಂಕ್ಷಿಪ್ತವಾಗಿ ಎಷ್ಟೆಷ್ಟು ಪೋಸ್ಟ್ಗಳಿಂದ ಕೊಡ್ತಿದ್ದಾರೆ. ಇಲ್ಲಿ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಅಂತೇಳಿ ಅದು 2022 ಪೋಸ್ಟ್ಗಳಿದ್ದಾವೆ. ಅದೇ ಥರ ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತೇಳಿ 361 ಪೋಸ್ಟ್ಗಳಿದ್ದಾವೆ. ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತೇಳಿ 990 ಪೋಸ್ಟ್ಗಳಿದ್ದಾವೆ. ಟ್ರೈನ್ಸ್ ಕ್ಲರ್ಕ್ ಅಂತೇಳಿ 72 ಪೋಸ್ಟ್ಗಳಿದ್ದಾವೆ. ಒಟ್ಟು ಇವೆಲ್ಲವೂ ಸೇರಿ 3445 ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. 3445 ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕಿ ಕಾಂಪಿಟೇಷನ್ ಮಾಡ್ಬೋದಾಗುತ್ತೆ. ಓಕೆ, ದಿಸ್ ಇನ್ಕ್ಲೂಡಿಂಗ್ ರಿಲ್ಯಾಕ್ಸೇಷನ್ ಆಫ್ 3 ಇಯರ್ಸ್ ಅಂತ ಹೇಳಿದರೆ ಇಲ್ಲಿ ಏಜನ್ನು ಕೊಟ್ಟಿದ್ದಾರೆ 18 to 30, 18 to 33 ಈ ಥರ ಏಜನ್ನು ಕೊಟ್ಟಿದ್ದಾರಲ್ಲ, ಅಲ್ಲಿ 3 ಇಯರ್ಸ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಅದನ್ನು ಕೂಡ ಇಲ್ಲಿ ಗಮನಿಸಬೇಕಾಗಿದೆ. ಇಲ್ಲಿ ನೋಟನ್ನು ಕೊಡ್ತಾ ಇದ್ದಾರೆ. ರಿಸರ್ವೇಷನ್ ಫಾರ್ SC, ST, OBC, PWBD, EWS, ex-servicemen and relaxation in age for various eligible categories will be application as per details contained in the centralized notification ಅಂತೇಳಿ. ಓಕೆ, SC, ST, OBC, EWS, PWD, ex-servicemenಗೆ ಯಾವುದು ರಿಸರ್ವೇಷನ್ ಇದೆಯೋ ಅಂದರೆ ಎಲ್ಲ ಥರದ ಪೋಸ್ಟ್ಗಳಿಗೂ ಕೂಡ ಇಲ್ಲಿ ಏಜಲ್ಲಿ ರಿಲ್ಯಾಕ್ಸೇಷನ್ ಪಡೆದಿದ್ದಾರೆ ಕೊಟ್ಟಿದ್ದಾರೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಆಫ್ ಆನ್ಲೈನ್ ಅಪ್ಲಿಕೇಶನ್, ಆನ್ಲೈನ್ ರಿಜಿಸ್ಟ್ರೇಷನ್ ಸಬ್ಮಿಷನ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಂಡಿಡೇಟ್ಸ್ ವೇಟಿಂಗ್ ಫಾರ್ ದ ಫೈನಲ್ ರಿಸಲ್ಟ್ಸ್ ಫಾರ್ ಪ್ರಿಸ್ಕ್ರೈಬ್ಡ್ ಎಜುಕೇಷನ್ ಕ್ವಾಲಿಫಿಕೇಷನ್ ಶುಡ್ ನಾಟ್ ಬಿ ಅಪ್ಲೈ ಅಂತೇಳಿ ಅಂದರೆ ಲಾಸ್ಟ್ ಎಕ್ಸಾಮ್ ಬರ್ದಿರ್ತಾರೆ, ಅವ್ರು ರಿಸಲ್ಟ್ ವೇಟ್ ಮಾಡ್ತಿರ್ತಾರೆ, ಅವರು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇಲ್ಲ ಅಂತೇಳಿ ಶುಡ್ ನಾಟ್ ಅಪ್ಲೈ ಅಂತೇಳಿ ಕೊಟ್ಟಿದ್ದಾರೆ. ಅದು ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ. ಫುಲ್ ಕಂಪ್ಲೀಟ್ ಆಗಿರಬೇಕು, PUC ಪಾಸ್ ಆಗಿರಬೇಕು ಅಥವಾ PUC ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಆಗಿರೋರು ಮಾತ್ರ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇದೆ. ಈಕ್ವಲೆಂಟ್ ಯಾವುದು ಅಂತೇಳಿ ಅಲ್ಲಿ ಡೀಟೇಲ್ ಕೊಡ್ತಾರೆ, ಅದನ್ನು ಕೂಡ ನೋಡ್ತಾ ಹೋಗ್ಬೋದಾಗುತ್ತೆ. ಓಕೆ, ಇಲ್ಲಿ ನಮಗೆ ಇಂಪಾರ್ಟೆಂಟ್ ಡೇಟನ್ನು ನೋಡ್ತಾ ಹೋಗೋಣ. ಇಲ್ಲಿ ಇಂಪಾರ್ಟೆಂಟ್ ಡೀಟೇಲ್ಸ್ ಬೇಕಾಗುತ್ತೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಇಲ್ಲಿ ಸಂಪೂರ್ಣವಾಗಿ ಡೀಟೇಲಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್
ಎಕ್ಸಾಮಿನೇಷನ್ ಪ್ರೋಸೆಸ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ. ಮಾರ್ಕ್ ಪ್ರಾಕ್ಟೀಸ್ ಮಾಡೋಂಗಿಲ್ಲ, ಬ್ಯಾನರ್ ಐಟಮ್ ತರಂಗಿಲ್ಲ. ಇಲ್ಲಿ ನಮಗೆ ಬೇಕಾಗಿರೋದು ಸ್ಟೇಜಸ್ ಆಫ್ ಎಕ್ಸಾಮಿನೇಷನ್ ಅಂತೇಳಿ, ಅಂದರೆ ಆ ಎಕ್ಸಾಮಿನೇಷನ್ ಎಷ್ಟು ಸ್ಟೇಜಲ್ಲಿ ನಡೆಯುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಫಸ್ಟಿಗೆ CBT ಅಂತೇಳಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತೇಳಿ ಕೊಟ್ಟಿದ್ದಾರೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆನ್ಲೈನ್ ಎಕ್ಸಾಮ್ ಇರುತ್ತೆ, ಕಂಪ್ಯೂಟರಲ್ಲೇ ಎಕ್ಸಾಮ್ ಅಟೆಂಡ್ ಮಾಡಬೇಕಾಗುತ್ತೆ. ದೇರ್ ಶೆಲ್ ಬಿ 2 ಸ್ಟೇಜಸ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತೇಳಿ, 2 ಹಂತಗಳ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಫಾಲೋಡ್ ಬೈ ಕಂಪ್ಯೂಟರ್ ಬೇಸ್ಡ್ ಟೈಪಿಂಗ್ ಸ್ಕಿಲ್ ಟೆಸ್ಟ್ ವಿಚ್ ಎವರ್ ಅಪ್ಲಿಕೇಬಲ್ ಅಂತೇಳಿ. ಅಂದರೆ ಯಾವ ಪೋಸ್ಟಿಗೆ ಅಪ್ಲಿಕೇಬಲ್ ಆಗುತ್ತಾ ಆ ಪೋಸ್ಟಿಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಜೊತೆಗೆ ಕಂಪ್ಯೂಟರ್ ಬೇಸ್ಡ್ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಅಂತೇಳಿ, ಅದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಪೋಸ್ಟಿಗೆ ಟೈಪಿಂಗ್ ಸ್ಕಿಲ್ ಇರುತ್ತೆ ನೋಡ್ತಾ ಹೋಗೋಣ. ಇಲ್ಲಿ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಫಾರ್ ದ ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಆ್ಯಂಡ್ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತೇಳಿ, ಈ 2 ಪೋಸ್ಟ್ಗಳಿಗೆ ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಮತ್ತು ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇದೆಯಲ್ಲ, ಅದಕ್ಕೆ ನೀವು ಕಡ್ಡಾಯವಾಗಿ ಸ್ಕಿಲ್ ಟೆಸ್ಟನ್ನು ಕೊಡಬೇಕಾಗುತ್ತೆ. ಟೈಪಿಂಗ್ ಸ್ಕಿಲ್ ಬರಲೇಬೇಕಾಗುತ್ತೆ. ಓಕೆ, ಸಬ್ಸಿಕ್ವೆಂಟ್ಲಿ ದೇರ್ ವಿಲ್ ಬಿ ಡಾಕ್ಯುಮೆಂಟ್ ವೆರಿಫಿಕೇಷನ್, ಮೆಡಿಕಲ್ ಎಕ್ಸಾಮಿನೇಷನ್. ಇದ್ರ ಜೊತೆಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ, ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ, ಆಮೇಲೆ ಅಪಾಯಿಂಟ್ಮೆಂಟ್. ಓಕೆ, ಅದಾದಮೇಲೆ ಫಾರ್ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಆ್ಯಂಡ್ ಟ್ರೈನ್ ಕ್ಲರ್ಕ್ ದೇರ್ ಶೆಲ್ ಬಿ 2 ಸ್ಟೇಜ್ CBT ಫಾರ್ವರ್ಡ್ ಬೈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆ್ಯಂಡ್ ಮೆಡಿಕಲ್ ಎಕ್ಸಾಮಿನೇಷನ್. ಇವರಿಗೆ ಒಂದು ಸ್ಟೆಪ್ ಇಲ್ಲ, ಯಾವುದಂದ್ರೆ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇಲ್ಲ ಈ 2 ಪೋಸ್ಟಿಗೆ. ಯಾವುದು ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಆ್ಯಂಡ್ ಟ್ರೈನ್ ಕ್ಲರ್ಕ್ ಇದೆಯಲ್ಲ, ಅವೆರಡಕ್ಕೆ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಮಾಡಲ್ಲ, ಎಕ್ಸಾಮಿನೇಷನ್ ಮಾಡ್ತಾರೆ. CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಅದಾದಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ ಸೆಲೆಕ್ಟ್ ಆದವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾರೆ. ಓಕೆ, ಕಾಲ್ ಲೆಟರ್ಸನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಕ್ಯಾಂಡಿಡೇಟ್ ದೇರ್ ವಿಲ್ ಹ್ಯಾವ್ ಟು ಡೌನ್ಲೋಡ್ ದ ಸಿಟಿ ಆ್ಯಂಡ್ ಡೇಟ್ ಇಂಟಿಮೇಷನ್ಸ್, ಈ ಕಾಲ್ ಲೆಟರ್ಸ್ ಆ್ಯಂಡ್ ಟ್ರಾವೆಲ್ ಅಥಾರಿಟಿ ಫಾರ್ಮ್ ದ ಲಿಂಕ್ ಪ್ರೊವೈಡೆಡ್ ಆನ್ ದ ಅಫಿಷಿಯಲ್ ವೆಬ್ಸೈಟ್. ಅಂದರೆ ನೀವು ವೆಬ್ಸೈಟಲ್ಲಿ ಈ ಎಲ್ಲದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಕಾಲ್ ಲೆಟರ್ ಡೌನ್ಲೋಡ್ ಮಾಡ್ಕೋಬೇಕು, ಅಥವಾ ಅದಾದಮೇಲೆ ಟ್ರಾವೆಲ್ ಅಥಾರಿಟಿ ಅಂತೇಳಿ SC/ST ಅವರಿಗೆ ಫ್ರೀಯಾಗಿ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ, ಅಂದರೆ ಫ್ರೀಯಾಗಿ ಟ್ರಾವೆಲ್ ಮಾಡ್ಕೊಂಡೋಗಿ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಇರುತ್ತೆ. ಅದನ್ನು ಕೂಡ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದು ಮುಂದೆ ಸ್ಟೆಪ್ಸ್ ಗೊತ್ತಾಗುತ್ತಾ ಹೋಗುತ್ತೆ, ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಕಾಲ್ ಲೆಟರ್ಸನ್ನು ಮನೆಗೆ ಕಳಿಸಲ್ಲ, ಅದು ನಿಮಗೆ ನೆನಪಿರಲಿ. ಶಾರ್ಟ್ ಲಿಸ್ಟಿಂಗ್ ಫಾರ್ ವೇರಿಯಸ್ ಸ್ಟೇಜಸ್ ಅಂತೇಳಿ, RRB ವೈಸ್ ಶಾರ್ಟ್ ಲಿಸ್ಟಿಂಗ್ ಕ್ಯಾಂಡಿಡೇಟ್ಸ್ ಸೆಕೆಂಡ್ ಸ್ಟೇಜ್ CBT ಶೆಲ್ ಬಿ ಡನ್ ಅಟ್ ದ ರೇಟ್ ಆಫ್ 15 ಟೈಮ್ಸ್ ಆಫ್ ವೇಕೆನ್ಸೀಸ್ ಅಂತೇಳಿ. ಅಂದರೆ RRB ವೈಸ್ ಇಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಬೆಂಗಳೂರು ಅಥವಾ ಬಾಂಬೆ ಅಥವಾ ಬೇರೆ ಚೆನ್ನೈ ರೈಲ್ವೇಸ್ ಅಂತೇಳಿ ಈ ಥರ ಝೋನನ್ನು ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಪೋಸ್ಟ್ ಇದೆಯೋ ಆ ಪೋಸ್ಟಿಗೆ ತಕ್ಕಂತೆ 15 ಟೈಮ್ಸ್ ಅಂತೇಳಿ. ಇಲ್ಲಿ 3445 ಇದೆ, ಟೋಟಲ್ ಆಗಿ 15 ಟೈಮ್ಸ್ ಅಂತ ಅನಿಸಿದ್ರು ಕೂಡ ಅಲ್ಲಿ ಬೆಂಗಳೂರಿಗೆ ಎಷ್ಟು ಪೋಸ್ಟ್ ಇದೆಯೋ ಅಷ್ಟು ಪೋಸ್ಟಿಗೆ 15 ಟೈಮ್ಸ್. ಅಂದರೆ ಇಲ್ಲಿ ಬೆಂಗಳೂರಿಗೆ ಒಂದು 500 ಪೋಸ್ಟ್ ಇದೆ ಅಂತ ಅನ್ಕೊಳ್ಳಿ, ಒಂದು 7500 ಜನ ಎಲಿಜಿಬಲ್ ಮಾಡುವಂಥದ್ದು, ಆ ಥರ ಒಂದು ಎಕ್ಸಾಂಪಲ್ ನೋಡ್ತಾ ಹೋದಾಗುತ್ತೆ. ಇಲ್ಲಿ ದ ಶಾರ್ಟ್ ಲಿಸ್ಟ್ ಕಂಪ್ಯೂಟರ್ ಬೇಸ್ಡ್ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಶೆಲ್ ಬಿ ಎಕ್ಸ್ಟೆಂಡೆಡ್ 8 ಟೈಮ್ಸ್ ಅಂತೇಳಿ. ಅಂದರೆ ನೀವು ಫಸ್ಟ್ ಸ್ಟೇಜ್ CBT ಎಕ್ಸಾಮಲ್ಲಿ 15 ಟೈಮ್ಸ್, ಅಂದರೆ 1:15 ಅಂತ ಅಂದ್ಕೊಂಡು ಒಂದು ಪೋಸ್ಟಿಗೆ 15 ಜನ ಆಯ್ಕೆ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟು ಟೈಪಿಂಗ್ ಸ್ಕಿಲ್ ಟೆಸ್ಟ್ಗೆ 1:8 ಟೈಮ್ಸ್ ಅಂತೇಳಿ ಒಂದು ಪೋಸ್ಟಿಗೆ 8 ಜನರನ್ನು ಟೈಪಿಂಗ್ ಸ್ಕಿಲ್ಲಿಗೆ ಕರೀತಾರೆ. ಅಲ್ಲಿ ಮತ್ತು ಶಾರ್ಟ್ ಲಿಸ್ಟ್ ಕಡಿಮೆ ಮಾಡ್ತಾ ಹೋಗ್ತಾರೆ. ದೇರ್ ಬಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೆಗೆಟಿವ್ ಮಾರ್ಕಿಂಗ್ ಅಂತೇಳಿ. ದೇರ್ ಶೆಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಫಾರ್ ಇನ್ಕರೆಕ್ಟ್ ಆನ್ಸರ್ ಇನ್ CBTs. ಡಿಡಕ್ಷನ್ ಆಫ್ 1/3 ಆಫ್ ದ ಮಾರ್ಕ್ಸ್ ಆಲ್ರೆಟೆಡ್ ಫಾರ್ ಈಚ್ ಕ್ವಶನ್ ಶೆಲ್ ಬಿ ಮೇಡ್ ಫಾರ್ ಈಚ್ ರಾಂಗ್ ಆನ್ಸರ್ ಅಂತೇಳಿ. ಅಂದರೆ ತಪ್ಪು ಮಾಡೋದಕ್ಕೆ ನೀವು ಪನಿಷ್ಮೆಂಟ್ ಅಂತ ಅಂದ್ಕೊಂಡು, ನೀವು ಪರ್ಫೆಕ್ಟ್ ಆನ್ಸರ್ ಗೊತ್ತಿದ್ರೆ ಮಾತ್ರ ಟೇಕ್ ಮಾಡಬೇಕಾಗುತ್ತೆ. ತಪ್ಪು ಮಾಡಿದರೆ ನೆಗೆಟಿವ್, ನೀವು ತೆಗೆದಿರೋ ಮಾರ್ಕ್ಸಲ್ಲಿ ಕಟ್ ಮಾಡ್ತಾರೆ. ಅಂದರೆ ಆ ಪ್ರಶ್ನೆಗೆ ಎಷ್ಟು ಅಂಕಗಳಿದೆಯೋ ಅದರಲ್ಲಿ 3ನೇ 1 ಭಾಗದಷ್ಟು ಅಂಕನ್ನು ಕಡಿತ ಮಾಡ್ತಾರೆ ಅಂತೇಳಿ. ಅದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಎಕ್ಸಾಮ್ ಬರೀಬೇಕಾದ್ರೆ ತುಂಬ ನೀಟಾಗಿ ಓದ್ಕೊಂಡು ಕ್ವಶನ್ ಓದ್ಕೊಂಡು ಅಪ್ಲಿಕೇಶನ್ ಆನ್ಸರ್ ಮಾಡಬೇಕಾಗುತ್ತೆ. ಅದು ಕೂಡ ಇಲ್ಲಿ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ, ನೋಡ್ತಾ ಹೋಗ್ಬೋದು. ಡೀಟೇಲ್ಡ್ ಸೆಂಟರ್ ಅಂತ ಕೊಡ್ತಾರೆ, ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನು ಬೇಕಾಗುತ್ತೆ, ಅಪ್ಲಿಕೇಶನ್ ಹೇಗೆ ಹಾಕಬೇಕಾಗುತ್ತೆ, ಇವೆಲ್ಲವೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಾವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮತ್ತು ಯಾವ್ದಾದ್ರು ಅಪ್ಲಿಕೇಶನ್ ಹಾಕಿ ಅಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನಾವು ನೋಟಿಫಿಕೇಷನ್ ಕ್ಲೀನ್ ಆಗೋಬೇಕಾಗುತ್ತೆ. ಓಕೆ, ಆ ನೋಟಿಫಿಕೇಷನ್ ಓದ್ಕೊಂಡು ಅಪ್ಲಿಕೇಶನ್ ಹಾಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೋಟಿಫಿಕೇಷನಲ್ಲಿ ಕೆಲವೊಂದು ಚೇಂಜಸ್ ಇರ್ಬೋದು. ನಾವು ಎಲ್ಲ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕ್ತಿದ್ದೀವಿ ಅಂತೇಳಿ ಕಾಮನ್ನಾಗಿ ಅಪ್ಲಿಕೇಶನ್ ಹಾಕ್ತಾ ಹೋಗ್ತೀವಿ, ಆದರೆ ಏನಾದರೂ ಒಂದು ಚೇಂಜಸ್ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಾಗುತ್ತೆ, ಕ್ಲೀನಾಗಿ ನೋಟಿಫಿಕೇಷನ್ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಿ ವೇಕೆನ್ಸೀಸ್ ಅಂತ ಕೊಟ್ಟಿದೆ. ದ ಪೋಸ್ಟ್ ಪ್ಯಾರಾಮೀಟರ್ ಕ್ವಾಲಿಫಿಕೇಷನ್ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ suitability of the post for PWBTs of various posts are including in central annexure A ಅಂತೇಳಿ. ಅಂದರೆ ಕ್ವಾಲಿಫಿಕೇಷನ್ ಏನೇನು ಇರಬೇಕು, ಅದಕ್ಕೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಏನೇನು ಇರಬೇಕು ಅಂತೇಳಿ annexure A ಅಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡೋದು. annexure A, B ಅವೆಲ್ಲ ಲಾಸ್ಟಿಗೆ ಇರುತ್ತೆ, ಅದನ್ನು ನೋಡ್ತಾ ಹೋಗೋದು. ಮೆಡಿಕಲ್ ಸ್ಟ್ಯಾಂಡರ್ಡ್ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ A3 ಮೆಡಿಕಲ್ ಸ್ಟ್ಯಾಂಡರ್ಡ್ ಜನರಲ್ ಫಿಟ್ನೆಸ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ A3 ಯಾವ ಪೋಸ್ಟಿಗೆ ಇರಬೇಕಾಗುತ್ತೆ ಅವೆಲ್ಲ A3, B2, C2 ಈ ಥರ ಎಲ್ಲ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಿ ಕೊಡ್ತಾ ಇದ್ದಾರೆ, ಕ್ಯಾಂಡಿಡೇಟ್ ಹೂ ಹ್ಯಾವ್ ಅಂಡರ್ಗೋನ್ ಲಾಸಿಕ್ ಸರ್ಜರಿ ಆರ್ ಎನಿ ಅದರ್ ಸರ್ಜರಿ ಪ್ರೊಸೀಜರ್ ಟು
ಕರೆಕ್ಟ್ ರಿಫ್ರಾಕ್ಟರಿ ಎರರ್ ಆರ್ ನಾಟ್ ಎಲಿಜಿಬಲ್ ಫಾರ್ ದ ಪೋಸ್ಟ್ ಹ್ಯಾವಿಂಗ್ ಮೆಡಿಕಲ್ ಸ್ಟ್ಯಾಂಡರ್ಡ್ A3 ಅಂದರೆ ಲಾಸಿಕ್ ಸರ್ಜರಿ ಏನಾರು ಆಗಿದ್ದರೆ ಅಲ್ಲಿ A3 ಮೆಡಿಕಲ್ ಸ್ಟ್ಯಾಂಡರ್ಡಲ್ಲಿ ಅವರಿಲ್ಲ ಅಂದರೆ ಅವ್ರ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇಲ್ಲ. ಅದನ್ನು ಕೂಡ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಓಕೆ, ಮೆಡಿಕಲ್ ಸ್ಟ್ಯಾಂಡರ್ಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲವೂ ಅಂದರೆ ಈ ನಮ್ಮ ಕಣ್ಣಿನ ದೃಷ್ಟಿಕೋನ ಅಥವಾ ಮೆಡಿಕಲ್ ಫಿಟ್ನೆಸ್ ಇವೆಲ್ಲವೂ ಕೂಡ ರೈಲ್ವೇಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವೆಲ್ಲವನ್ನು ನೋಡ್ಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಏಜ್ ಲಿಮಿಟನ್ನು ಕೊಡ್ತಾ ಇದ್ದಾರೆ. ನಾವು ಏಜ್ ಲಿಮಿಟಲ್ಲೇ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾಯಿತ್ತು, ಇಲ್ಲೊಂದು ಸರಿ ಮತ್ತೆ ಸಪ್ರೇಟಾಗಿ ಕೊಡ್ತಾ ಇದ್ದಾರೆ. ಏಜ್ ಗ್ರೂಪ್ 18 to 33 ಅಂತೇಳಿ, ಮಿನಿಮಮ್ ಕನಿಷ್ಠ 18 ವರ್ಷ ಆಗಿರಬೇಕು, ಗರಿಷ್ಠ 33 ಅಂತೇಳಿ. ಆದರೆ ಅಪ್ಪರ್ ಲಿಮಿಟ್ ಆಫ್ ಡೇಟ್ ಆಫ್ ಬರ್ತ್ ನಾಟ್ ಅರ್ಲಿಯರ್ ದೆನ್ ಅಂತೇಳಿ ಕೊಟ್ಟಿದ್ದಾರೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ. ಅಂದರೆ 18ರಿಂದ 33 ವರ್ಷ ಅಂತ ಅಂದ್ಕೊಂಡ್ರು ಕೂಡ ಕೆಲವೊಂದು ಕ್ಯಾಟಗರಿ ವೈಸ್ ಮೇಲೆ ಡಿಸ್ಪ್ಲೇ ಮಾಡಿ ಹೇಳಿದ್ರು ಅವರು. OBC, ISC, EST, EWS, ಎಕ್ಸ್ ಸರ್ವಿಸ್ಮೆನ್ ಇವರಿಗೆಲ್ಲರೂ ಕೂಡ ಏಜಲ್ಲಿ ರಿಲ್ಯಾಕ್ಸೇಷನ್ ಕೊಡ್ತೀವಿ ಅಂತೇಳಿ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಡೇಟನ್ನು ಕೊಟ್ಟಿದ್ದಾರೆ, ಆ ಡೇಟ್ ಒಳಗಡೆ ಜನಿಸಿರ್ಬೇಕಾಗತ್ತೆ ಅಂತೇಳಿ. ಆಯಿತಾ, ಅದನ್ನು ಆ ಡೇಟನ್ನು ನೋಡಿಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗತ್ತೆ. ಓಕೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಡೇಟ್ ಬಗ್ಗೆ ಗಮನ ಇರಲಿ. ಓಕೆ, ಏಜ್ ರಿಲ್ಯಾಕ್ಸೇಷನ್ ಯಾರ್ಯಾರಿಗೆ ಎಷ್ಟು ಅಂತೆ 18ರಿಂದ 33, ಅದಾದಮೇಲೆ 3 ವರ್ಷ, 5 ವರ್ಷ, 3 ವರ್ಷ, 6 ವರ್ಷ ರಿಲ್ಯಾಕ್ಸೇಷನ್ ಇದೆ. OBC, SC, ST, ಎಕ್ಸ್ ಸರ್ವಿಸ್ಮೆನ್, PWD ಇವರಿಗೆಲ್ಲರೂ ಕೂಡ ಏಜಲ್ಲಿ ರಿಲ್ಯಾಕ್ಸೇಷನ್ನ ಕೊಡ್ತಾರೆ. ಅದನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಓಕೆ, ನೋ ಏಜ್ ರಿಲ್ಯಾಕ್ಸೇಷನ್ಸ್ ಅಲೌಡ್ SC, ST, OBC, NCL ಕ್ಯಾಂಡಿಡೇಟ್ ಅಪ್ಲೈಯಿಂಗ್ ಅಗೇನ್ಸ್ಟ್ ಅನ್ರಿಸರ್ವ್ಡ್ ವೇಕೆನ್ಸೀಸ್. ಅಂದರೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಕ್ಯಾಟಗರಿ SC ಆಗಿರುತ್ತೆ, ಆದರೆ ಅವರು ಅನ್ರಿಸರ್ವ್ಡ್ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕ್ತಾರೆ. ಅಂಥವರಿಗೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಅಪ್ಲೈ ಆಗಲ್ಲ ಅಂತೇಳಿ ಕೊಡ್ತಾ ಇದ್ದಾರೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವು SC ಕ್ಯಾಟಗರಿ ಆಗಿರ್ತೀವಿ, ಆದರೆ ನಾವು ಜನರಲ್ ಕ್ಯಾಟಗರಿ ಅಪ್ಲಿಕೇಶನ್ ಹಾಕ್ತೀವಿ, ಅದು ನಮಗೆ ಏಜ್ ಮಾತ್ರ ರಿಲ್ಯಾಕ್ಸೇಷನ್ ಬೇಕಂದರೆ ಆಗಲ್ಲ. ನೀವು SC ಆಗಿದ್ದರೆ SC ಕ್ಯಾಟಗರಿಲಿ ಅಪ್ಲೈ ಮಾಡಬೇಕಾಗುತ್ತೆ, ಏಜ್ ರಿಲ್ಯಾಕ್ಸೇಷನ್ ತಗೋಬೋದು. ನೀವು ಜನರಲ್ ಕ್ಯಾಟಗರಿ ಹಾಕಿದ್ರೆ ಏಜ್ ರಿಲ್ಯಾಕ್ಸೇಷನ್ ಬರಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಅವರು SC ಆಗಿರ್ಬೋದು, ST ಆಗಿರ್ಬೋದು, OBC ಆಗಿರ್ಬೋದು, ಅವರು ಯಾವುದೇ ಕ್ಯಾಟಗರಿ ಆಗಿದ್ರು ಕೂಡ ಅವರು ಯಾವ ಕ್ಯಾಟಗರಿಲಿ ಆಗ್ತಾರೋ ಆ ಕ್ಯಾಟಗರಿಗೆ ಏನು ಏಜ್ ಇದೆಯೋ ಅದು ಅಪ್ಲೈ ಆಗುತ್ತೆ, ಬೇರೆ ಯಾವುದು ಕೂಡ ಅಪ್ಲೈ ಆಗಲ್ಲ. ಜನರಲ್ಗೆ ಅಪ್ಲೈ ಆದರೆ ಜನರಲ್ ಕ್ಯಾಟಗರಿನೇ. ಓಕೆ, ಅದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ರಿಕ್ವೆಸ್ಟ್ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಇಂಡಿಕೇಟಿಂಗ್ ಫಾರ್ ಅ ಪೋಸ್ಟ್ ಇನ್ annexure A for CN ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ಇನ್ಸ್ಟಿಟ್ಯೂಷನ್ ಇನ್ ದ ಕ್ಲೋಸಿಂಗ್ ಡೇಟ್ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್. ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕದೊಳಗೆ annexure A ತೋರಿಸಿರುವಂತಹ ಕ್ವಾಲಿಫಿಕೇಷನ್ನ ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಅದು ಕೂಡ ಇಂಪಾರ್ಟೆಂಟ್. annexure A ನಾವು ಮುಂದೆ ಡಿಸ್ಕಸ್ ಮಾಡಿ ತಗೋಬೇಕಾಗುತ್ತೆ. ಓಕೆ, ಎಕ್ಸಾಮಿನೇಷನ್ ಫೀಸ್ ಅಂತೇಳಿ ಕೊಟ್ಟಿದ್ದಾರೆ. ಫಾರ್ ಕ್ಯಾಂಡಿಡೇಟ್ ಎಕ್ಸೆಪ್ಟ್ ಕನ್ಸೆಷನ್ ಕ್ಯಾಟಗರೀಸ್ ಆಫ್ ಮೆನ್ಷನ್ಡ್ ಬಿಲೋ ಸೀರಿಯಲ್ ನಂಬರ್ 2 ಅಂತೇಳಿ ಫೀಸ್, ಎಕ್ಸಾಮಿನೇಷನ್ ಫೀಸ್ 500 ರೂಪಾಯಿ. ಆಫ್ಟರ್ ದಿಸ್ ₹500 an amount of 400 shall be refunded ಡ್ಯೂಲಿ ಡಿಡಕ್ಟ್ ಇನ್ ದ ಬ್ಯಾಂಕ್ ಚಾರ್ಜಸ್ ಆನ್ ಅಪಿಯರಿಂಗ್ ಫಸ್ಟ್ ಸ್ಟೇಜ್ CBT ಅಂತೇಳಿ. ಈಗ ನೀವು ಅಪ್ಲಿಕೇಶನ್ ಫೀಸು ಅಂತೇಳಿ 500 ರೂಪಾಯಿ ಫೀಸನ್ನು ಕಟ್ಟಬೇಕಾಗತ್ತೆ. ಆದರೆ ಇಲ್ಲಿ ಕೊಡ್ತಾ ಇದ್ದಾರೆ, ನೀವು ಫಸ್ಟ್ ಸ್ಟೇಜ್ CBTಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಗೆ ಹಾಜರಾದರೆ ಅಂದರೆ ಅಲ್ಲಿ ನಿಮಗೆ 400 ರೂಪಾಯಿ ವಾಪಸ್ ಬರುತ್ತೆ ಅಂತೇಳಿ. ಅಂದರೆ ನೀವು 100 ರೂಪಾಯಿ ಮಾತ್ರ ಫೀಸನ್ನು ಪೇಮೆಂಟ್ ಮಾಡಿದಾಗ ಆಗುತ್ತೆ ಅಂತೇಳಿ. ಎಕ್ಸಾಮಿನೇಷನ್ ಫೀಸ್ ಮತ್ತೆ ರಿಟರ್ನ್ ಬರುತ್ತೆ. ಅದಾದಮೇಲೆ ಎಷ್ಟು ಕೊಡ್ತಾರೆ? ಫಾರ್ PWD ಫಿಮೇಲ್, ಟ್ರಾನ್ಸ್ಜೆಂಡರ್, ಎಕ್ಸ್ ಸರ್ವಿಸ್ಮೆನ್, ಕ್ಯಾಂಡಿಡೇಟ್ ಆ್ಯಂಡ್ ಕ್ಯಾಂಡಿಡೇಟ್ ಬಿಲಾಂಗ್ ಟು ದ SC, ST ಮೈನಾರಿಟಿ ಕಮ್ಯುನಿಟೀಸ್, ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್. ದಿಸ್ ಫೀಸ್ ಅಂದರೆ 250 ರೂಪಾಯಿ ಫೀಸ್ ಇದೆ. ದಿಸ್ ಫೀ ಆಫ್ ₹250 ಶಾಲ್ ಬಿ ರಿಫಂಡೆಡ್ ಡ್ಯೂಲಿ ಡಿಡಕ್ಟ್ ಇನ್ ದ ಬ್ಯಾಂಕ್ ಚಾರ್ಜಸ್ ಆಸ್ ಅಪ್ಲಿಕೇಬಲ್ ಅಪಿಯರಿಂಗ್ ಇನ್ ದ ಫಸ್ಟ್ ಸ್ಟೇಜ್ CBT ಅಂತೇಳಿ. ಅಂದರೆ ನೀವು ಮೊದಲನೇ ಹಂತದ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಗೆ ಹಾಜರಾದರೆ ಸಾಕಾಗುತ್ತೆ. ಅಲ್ಲಿ ನಿಮಗೆ 250 ರೂಪಾಯಿ ಫುಲ್ ರಿಟರ್ನ್ ಬರುತ್ತೆ, ಅದು ನಿಮ್ಮ ಅಕೌಂಟಿಗೆ ಬರುತ್ತೆ. ಅದು ಕೂಡ ನೆನಪಿರಲಿ. ಓಕೆ, ಮಾಡಿಫಿಕೇಶನ್ ಆಫ್ ಆನ್ ಪೇಮೆಂಟ್ ಫೀ ಅಂತೇಳಿ, ಮೋಡ್ಸ್ ಆಫ್ ಪೇಮೆಂಟ್ ಫೀ ಅಂತೇಳಿ. ಅಂದರೆ ಅಪ್ಲಿಕೇಶನ್ ಫೀಸನ್ನು ಹೇಗೆ ಕಟ್ಬೋದು ಅಂದರೆ ಆನ್ಲೈನ್ ಫೀ ಪೇಮೆಂಟ್ ಇದೆ. ನೀವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಬೋದು, ಅಥವಾ ಫೋನ್ಪೇ, ಗೂಗಲ್ ಪೇ ಈ ಥರ ಯೂಸ್ ಮಾಡ್ಕೊಂಡು ಅಪ್ಲಿಕೇಶನ್ ಫೀಸನ್ನು ಕಟ್ಬೋದು. ಕ್ಲೋಸಿಂಗ್ ಡೇಟ್ ಆ್ಯಂಡ್ ಟೈಮ್ ಆಫ್ ಫೀ ಪೇಮೆಂಟ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ 22/10/2024 ಅಂತೇಳಿ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಅಂದರೆ ರಾತ್ರಿ 11:59 22 ಅಕ್ಟೋಬರ್ 2024ಗೆ ಕೊನೆಯ ದಿನಾಂಕವಾಗುತ್ತೆ, ಕೊನೆಯ ಸಮಯವಾಗುತ್ತೆ. ಯಾವುದು ಫೀಸನ್ನು ಪೇಮೆಂಟ್ ಮಾಡೋದಕ್ಕೆ, ಅಪ್ಲಿಕೇಶನ್ ಹಾಕೋದಕ್ಕೆ 20 ಲಾಸ್ಟ್ ಡೇಟ್, 20 ಅಕ್ಟೋಬರ್ ಲಾಸ್ಟ್ ಡೇಟ್ ಆಗುತ್ತೆ. ಫೀಸ್ ಪೇಮೆಂಟ್ ಮಾಡೋದಕ್ಕೆ 22 ಕೂಡ ಕಾಲಾವಕಾಶನ ಕೊಟ್ಟಿದ್ದಾರೆ. ಓಕೆ, ಈ ಥರ ಸಂಪೂರ್ಣ ಮಾಹಿತಿ ಇದೆ. ಇಲ್ಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಅಂದರೆ ಯಾರು ಅದು ಕೂಡ ಕೊಡ್ತಾ ಇದ್ದಾರೆ. ದ ಎಕ್ಸಾಮಿನೇಷನ್ ಪ್ರಿಪೇಯ್ಡ್ ಕ್ಯಾಂಡಿಡೇಟ್ ಹೂಸ್ ಅಪ್ಲಿಕೇಶನ್ ಈಸ್ ಇನ್ಕಂಪ್ಲೀಟ್, ದೋಸ್ ಹೂ ನಾಟ್ ಸಬ್ಮಿಟೆಡ್ ದರ್ ಅಪ್ಲಿಕೇಶನ್ ಹೂಸ್ ಅಪ್ಲಿಕೇಶನ್ ಇಸ್ ರಿಜೆಕ್ಟೆಡ್. ಅಪ್ಲಿಕೇಶನ್ ಹಾಕಿರ್ತಾರೆ ಆದರೆ ಫೀಸ್ ಪೇಮೆಂಟ್ ಮಾಡಿರಲ್ಲ, ಅಂಥರ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಆನ್ಲೈನ್ ಅಪ್ಲಿಕೇಶನಲ್ಲಿ ತುಂಬ ಹುಷಾರಾಗಿ ಎಲ್ಲದೂ ಸ್ಟೆಪ್ ಬೈ ಸ್ಟೆಪ್ ನೋಡಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಯಾಕಂದರೆ ಒಂದ್ಸರಿ ಸಬ್ಮಿಟ್ ಮಾಡಿದ್ಮೇಲೆ ಅದು ಯಾವುದೇ ಥರದ ಕರೆಕ್ಷನಿಗೆ ಅವಕಾಶ ಇಲ್ಲ. ಕರೆಕ್ಷನ್ ಮಾಡಬೇಕು ಅಂದರೆ ಫೀಸ್ ಕಟ್ಟಬೇಕಾಗತ್ತೆ. ಅದಕ್ಕೆ ಫೀಸ್ ಕಟ್ಟಿ ಕರೆಕ್ಷನ್ ಮಾಡೋದಕ್ಕಿಂತ
ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕರೆಕ್ಟಾಗಿ ಹಾಕೋದು ಒಳ್ಳೇದಲ್ವಾ, ಅದಕ್ಕೋಸ್ಕರ ಅಪ್ಲಿಕೇಶನ್ನ ಕ್ಲೀನಾಗಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಕರೆಕ್ಷನ್ಗೆ ತುಂಬ ಕಷ್ಟವಾದ ಕೆಲಸ ಅಂತಲೂ ಕೂಡ ಗೊತ್ತಾಗ್ತದೆ. ಓಕೆ, ಅಪ್ಲಿಕೇಶನ್ ಹಾಕಬೇಕಾದ್ರೆ ಲಾಸ್ಟಿಗೆ ಹೇಳ್ತಾರೆ ಅವರು ಕೂಡ ಮತ್ತೇನು ಚೇಂಜಸ್ ಮಾಡೋಕ್ಕಾಗಲ್ಲ ಅಂತೇಳಿ, ಅದನ್ನು ಅಬ್ಸರ್ವ್ ಮಾಡಿ ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಓಕೆ, ಈ ಥರ ಸಂಪೂರ್ಣ ಮಾಹಿತಿ ಇದೆ. ನಾವು ಹೇಳ್ತಾ ಇದ್ದೀವಿ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಎಲ್ಲ ಮಾಹಿತಿನ ಒಂದು ಸರಿ ಕ್ಲೀನಾಗಿ ಓದ್ಕೋಬೇಕಾಗುತ್ತೆ, ಓದ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಕೆಲವರು ಸುಮ್ಮನೆ ಅಪ್ಲಿಕೇಶನ್ ಹಾಕಿರ್ತಾರೆ, ಕ್ಲೀನಾಗಿ ಎಕ್ಸಾಮಿನೇಷನ್ ಚೆನ್ನಾಗಿ ಪ್ರಿಪೇರ್ ಆಗ್ತಾರೆ, ಅದ್ರ ಕೊನೆಗೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ, ನೋಟಿಫಿಕೇಶನ್ ಕ್ಲೀನಾಗಿ ನೋಡಿಕೊಂಡು ಅಪ್ಲಿಕೇಶನ್ ಫಸ್ಟ್ ಕರೆಕ್ಟಾಗಿ ಹಾಕಬೇಕಾಗತ್ತೆ, ಆಮೇಲೆ ಚೆನ್ನಾಗಿ ಓದಬೇಕಾಗುತ್ತೆ. ಅದಕ್ಕೆ ಅಪ್ಲಿಕೇಶನ್ನ ನೋಡಿ ಹಾಕೋದು ಒಳ್ಳೆಯದಾಗುತ್ತೆ. ಓಕೆ, ಈ ಥರ ಮಾಹಿತಿನೇ ಕೊಡ್ತಾರೆ. ಝೋನೋಸ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಎಲ್ಲ ಗೊತ್ತಾಗಿದೆ ನಿಮಗೆ. ಎರಡು ಸ್ಟೇಜಲ್ಲಿ ಅಪ್ಲಿಕೇಶನ್ ಆಗುತ್ತೆ ಅಂತೇಳಿ ಇಲ್ಲಿ ಫಸ್ಟ್ ಸ್ಟೇಜ್ ಅಪ್ಲಿಕೇಶನ್ ಕೊಡ್ತಾ ಇದ್ದಾರೆ. ಇಲ್ಲಿ ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂತೇಳಿ ಕಾಮನ್ ಫಾರ್ ಆಲ್ ನೋಟಿಫೈಡ್ ಪೋಸ್ಟರ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ನೋಟಿಫೈಡ್ ಪೋಸ್ಟ್ಗಳಿಗೂ ಕೂಡ ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಕಾಮನ್ ಆಗಿರುತ್ತೆ. 4 ತರಹದ ಪೋಸ್ಟ್ಗಳನ್ನ ಕಲ್ ಮಾಡಿದಾರಲ್ಲ, 4 ತರಹದ ಪೋಸ್ಟ್ಗಳಿಗೆ ಕೂಡ ಕಾಮನ್ ಎಕ್ಸಾಮ್, ಒಂದೇ ಸಿಲೆಬಸಲ್ಲಿರುವಂಥ ಎಕ್ಸಾಮಿನೇಷನ್ ಡ್ಯೂರೇಷನ್ ಕೊಟ್ಟಿದ್ದಾರೆ 90 ಮಿನಿಟ್ಸ್, 90 ನಿಮಿಷಗಳ ಎಕ್ಸಾಮಿನೇಷನ್ ಟೈಮ್ ಇದೆ. ಅದರಲ್ಲಿ ನಂಬರ್ ಆಫ್ ಕ್ವಶನ್ಸ್ ಈಚ್ ಆಫ್ 1 ಮಾರ್ಕ್ ಅಂತೇಳಿ 1 ಅಂಕದ ಪ್ರಶ್ನೆಗಳಿರುತ್ತೆ ಅಂತೇಳಿ. ಅದರಲ್ಲಿ ಜನರಲ್ ಅವೇರ್ನೆಸ್ಸಿಗೆ 40 ಅಂಕ ಇದೆ, ಮ್ಯಾಥಮೆಟಿಕ್ಸ್ಗೆ 30 ಅಂಕಗಳಿದೆ, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಗೆ 30 ಅಂಕಗಳಿದ್ದಾವೆ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 100 ಅಂತೇಳಿ. ಓಕೆ, ಅಂದರೆ ಇಷ್ಟಿಷ್ಟು ಕ್ವಶನ್ಗಳಿರುತ್ತೆ ಅಂತೇಳಿ. 1 ಮಾರ್ಕ್ ಅಂದರೆ ಸೇಮ್ ಅದೇ ಆಗುತ್ತೆ. 40 ಕ್ವಶನ್ ಇರುತ್ತೆ, 40 ಮಾರ್ಕ್ಸ್, 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್, ಅದೇ ಥರ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್, ಟೋಟಲ್ 100 ಮಾರ್ಕ್ಸ್. ಟೈಮಿಂಗ್ಸು 90 ಮಿನಿಟ್ಸ್, 90 ನಿಮಿಷಗಳ ಒಂದು ಪರೀಕ್ಷೆ. ದ ಎಕ್ಸಾಮಿನೇಷನ್ ಡ್ಯೂರೇಷನ್ ವಿಲ್ ಬಿ 120 ಮಿನಿಟ್ಸ್ ಫಾರ್ ಎಲಿಜಿಬಲ್ PWD ಕ್ಯಾಂಡಿಡೇಟ್ಸ್ ಅಕಂಪನಿಡ್ ವಿತ್ ಸ್ಕ್ರೈಬ್ ಅಂತೇಳಿ. ಅಂದರೆ ಸ್ಕ್ರೈಬ್ ಇರುವಂತಹ PWDಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ಸ್ಗೆ ವಿಶೇಷ ಅಗತ್ಯವುಳ್ಳ ಒಂದು ವ್ಯಕ್ತಿಗಳಿಗೆ 120 ನಿಮಿಷಗಳ ಕಾಲಾವಕಾಶ ಕೊಡ್ತಾರೆ. ಅವರು ಸ್ಕ್ರೈಬ್ ಜೊತೆಲಿ ಏನೋ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದಾರೆ. ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಅಂತೇಳಿ ಕೊಟ್ಟಿದ್ದಾರೆ. ಇದು ಕೂಡ ಇಂಪಾರ್ಟೆಂಟು. 1/3 ಮಾರ್ಕ್ಸ್ ವಿಲ್ ಬಿ ಡಿಡಕ್ಟೆಡ್ ಫಾರ್ ಈಚ್ ರಾಂಗ್ ಆನ್ಸರ್ ಅಂತೇಳಿ. ತಪ್ಪು ಉತ್ತರಗಳಿಗೆ 1/3 ಭಾಗದ ಅಂಕಗಳನ್ನು ಕೂಡ ಕಳೀತಾರೆ ಅಂತೇಳಿ. ಅದು ಕೂಡ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಏನಿರುತ್ತೆ, ಜನರಲ್ ಇಂಟೆಲಿಜೆನ್ಸ್, ಜನರಲ್ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ, ಇದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಸೆಕೆಂಡ್ ಸ್ಟೇಜ್ ಕಂಪ್ಯೂಟರ್ ಎಕ್ಸಾಮ್ ಅಂದರೆ ಫಸ್ಟ್ ಸ್ಟೇಜಲ್ಲಿ ಎಲಿಜಿಬಲ್ ಆಗಿರುವಂತಹ 15:15 ಅಂತೇಳಿ ಕೊಟ್ಟಿದ್ದಾರೆ. ಆ ಪೋಸ್ಟ್ಗೆ ಸೆಕೆಂಡ್ ಸ್ಟೆಪ್ಗೆ ಎಲಿಜಿಬಲ್ ಆದವರಿಗೆ 90 ಮಿನಿಟ್ಸ್, ಜನರಲ್ ಅವೇರ್ನೆಸ್ 50 ಕ್ವಶನ್ಸ್, ಮ್ಯಾಥಮೆಟಿಕ್ಸ್ 35, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 35, ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 120 ಅಂತೇಳಿ, ಮಾರ್ಕ್ಸ್ ಟೈಮ್ 90 ಅಂತೇಳಿ ಕೂಡ ಕೊಡ್ತಿದ್ದಾರೆ. ಓಕೆ, ಎರಡು ಕೂಡ 1 ಮಾರ್ಕ್ಸಿಗೆ ಇರುವಂತಹ ಕ್ವಶನ್ಸ್ಗಳಿರ್ತವೆ. ನೀವು ಚೆನ್ನಾಗಿ ಪ್ರಿಪೇರ್ ಆಗ್ಬೋದಾಗುತ್ತೆ. ಓಕೆ, ಈ ಥರ ಎಕ್ಸಾಮಿನೇಷನ್ ಸಿಲೆಬಸ್ ಕೂಡ ಕೊಡ್ತಾ ಇದ್ದಾರೆ. ಎಲ್ಲ ಸಂಪೂರ್ಣವಾಗಿ ಡೀಟೇಲನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ತಾ ಹೋಗೋದಾಗುತ್ತೆ. ಇಲ್ಲಿ ಗೊತ್ತಿದೆ ನಿಮಗೆ 2 ಪೋಸ್ಟ್ಗಳಿಗೆ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಮಾಡ್ತಾರೆ. ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತೇಳಿ, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತೇಳಿ, ಅದು ಕೂಡ 2 ಟೈಪಿಂಗ್ ಟೆಸ್ಟ್ ಇರುತ್ತೆ. ಇನ್ನೆರಡು ತರಹದ ಪೋಸ್ಟ್ಗಳಿಗೆ ಟೈಪಿಂಗ್ ಸ್ಕಿಲ್ ಇರಲ್ಲ ಅಂತೇಳಿ. ಔಟ್ ಆಫ್ ಲೈನ್ ಅಂತೇಳಿ ಕೊಟ್ಟಿದ್ದಾರೆ, ಅದು ಕೂಡ ನಿಮಗೆ ಗೊತ್ತಿದೆ. ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಲ್ಲಿ PDF ಫಾರ್ಮ್ಯಾಟಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು SLC PUC ಮಾರ್ಕ್ಸ್ಗಳನ್ನ ರೆಡಿ ಇಟ್ಕೊಂಡಿರಬೇಕಾಗುತ್ತೆ. ಅದೇ ಥರ JPG ಫಾರ್ಮ್ಯಾಟಲ್ಲಿ ಮತ್ತು ಫೋಟೋ ಮತ್ತು ಸಿಗ್ನೇಚರ್ ಇರಬೇಕಾಗುತ್ತೆ. ಆ ಫೋಟೋ ಸೈಜ್ ಇಷ್ಟೇ ಇರಬೇಕಾಗುತ್ತೆ, ಸಿಗ್ನೇಚರ್ ಸೈಜ್ ಕೂಡ ಇಷ್ಟೇ ಇರಬೇಕಾಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಆ ಸೈಜ್ಗೆ ನಾವು ಏನು ಫೋಟೋ ಮತ್ತು ಸಿಗ್ನೇಚರ್ನ ರೆಡಿ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಸ್ಟೆಪ್ಸನ್ನು ಕೊಟ್ಟಿದ್ದಾರೆ. ಫಸ್ಟಿಗೆ ಏನು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಲ್ಲಿ ಕ್ರಿಯೇಟ್ ಅಕೌಂಟ್ ಇರುತ್ತೆ, ಅಲ್ಲಿ ಅಪ್ಲಿಕೇಶನ್ಸ್ ಅಂತ ಇರುತ್ತೆ, ನೋಟಿಫಿಕೇಷನ್ಸ್ ಇರುತ್ತೆ, ಆನ್ಲೈನ್ ಅಪ್ಲಿಕೇಶನ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಅಲ್ಲಿ ಆಧಾರ್ ವೆರಿಫೈ ಕೂಡ ಇರುತ್ತೆ. ಆಧಾರ್ ವೆರಿಫೈ ಅಂದರೆ ಅದರಲ್ಲಿರೋ ಡೀಟೇಲ್ಗಳು ಕೂಡ ಸಿಂಕ್ ಆಗುತ್ತೆ. ಸಿಂಕ್ ಅಂದರೆ ನಮಗೆ ಈಸಿ ಆಗುತ್ತೆ. ಓಕೆ, ಇಲ್ಲಿ ನೀವು ಮುಖ್ಯವಾಗಿ ಏನಂದರೆ ಬ್ಯಾಂಕ್ ಅಕೌಂಟನ್ನು ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಡೀಟೇಲ್ ಎಜುಕೇಷನ್ ಕ್ವಾಲಿಫಿಕೇಷನ್, ಚಾಯ್ಸ್ ಆಫ್ ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಲ್ಯಾಂಗ್ವೇಜ್ ಕೊಡ್ತಾ ಹೋಗ್ತಾರೆ, ಅಲ್ಲಿ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಫೋಟೋಗ್ರಾಫ್, ಸಿಗ್ನೇಚರ್ ಅಂತೇಳಿ ಕೊಟ್ಟಿದ್ದಾರೆ. ಸ್ಪೆಸಿಫಿಕೇಷನ್ ಎಷ್ಟೆಷ್ಟು ಇರಬೇಕಂತ ಕೊಟ್ಟಿದ್ದಾರೆ. SC ST ಕ್ಯಾಟಗರಿಗಳು ಈ ಥರ ಕೊಟ್ಟಿದ್ದಾರೆ. ಹೇಗಿರಬೇಕಂತೇಳಿ ಸಂಪೂರ್ಣವಾದ ಮಾಹಿತಿ ಇದೆ. ಇನ್ವ್ಯಾಲಿಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅಂತೇಳಿ, ಅದು ಅಪ್ಲಿಕೇಶನ್ ಹೇಗೆ ರಿಜೆಕ್ಟ್ ಆಗುತ್ತೆ ಇದು ಕೂಡ ಕೊಡ್ತಿದ್ದಾರೆ. ಇವೆಲ್ಲವೂ ಕೂಡ ನೋಡ್ತಾ ಹೋಗುತ್ತೆ. RRB ವೆಬ್ಸೈಟ್ಗೆ ಭೇಟಿ ನೀಡಿದೆ, ಅಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಅದ್ರ ಜೊತೆಲಿ ಅಪ್ಲಿಕೇಶನ್ ಹಾಕೋದಕ್ಕೂ ಕೂಡ ತುಂಬ ಈಸಿಯಾಗಿ ಸಿಂಪಲ್ ಸ್ಟೆಪ್ಸ್ ಇದೆ. ಆದರೆ ಸ್ಟಾರ್ಟಿಂಗಲ್ಲಿ ಸರ್ವರ್ ಬಿಸಿ ಏನು ಬರಲ್ಲ, ಆದರೆ ಕೊನೆಗೆ ಸರ್ವರ್ ಬಿಸಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ನಾವು ಸ್ಟಾರ್ಟಿಂಗಲ್ಲಿ ಹೇಳಿದ್ವಿ ಅಪ್ಲಿಕೇಶನ್ ಆದಷ್ಟು ಬೇಗ ಆಗಬೇಕಾಗುತ್ತೆ ಅಂತೇಳಿ. ಇದು RRB ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ, ಅಲ್ಲಿ ಕೂಡ ನೇರವಾಗಿ ಭೇಟಿ ನೀಡಿ ನಾವು ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ರಿಸರ್ವೇಷನ್ ಆಫ್ ಏಜ್ ಅಂತೇಳಿ ಕೊಟ್ಟಿದ್ದಾರೆ. ಡಿಸಬಿಲಿಟಿ ಅವರಿಗೆ ಯಾವ ಥರ ಇದೆ, ಯಾವ ಡಿಸಬಿಲಿಟಿ ಎಲಿಜಿಬಲ್ ಆಗ್ತಾರೆ ಅದು ಕೂಡ ನೋಡ್ತಾ ಹೋಗಬೇಕಾಗುತ್ತೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಾರ್ನಿಂಗನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ತಾ ಹೋಗೋದಾಗುತ್ತೆ.
ಏನು ವಾರ್ನಿಂಗ್ ಅಂತೇಳಿ ಇಲ್ಲಿ ಫಾರ್ಮ್ ಇದಕ್ಕಿಂತ ಮುಂದೆ ಹೋಗ್ತಾ ಹೋದಂಗೆ ಯಾವ ಥರ ಸರ್ಟಿಫಿಕೇಟ್ ಹಾಕಬೇಕಾಗುತ್ತೆ, ಎಸ್ ಸಿಗೆ ಯಾವ ಥರ ಇರಬೇಕಾಗುತ್ತೆ, ಒ ಬಿ ಸಿಗೆ ಯಾವ ಥರ ಇರಬೇಕಾಗುತ್ತೆ, ಸರ್ಟಿಫಿಕೇಟ್ಸು ಅವೆಲ್ಲ ಕೂಡ ಇಲ್ಲಿ ಕೊಡ್ತಾರೆ. ಅದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ನೋಡಿ ಇಲ್ಲಿ ನಾನು ಒ ಬಿ ಸಿ ಅಂತೇಳಿ ಬಂತು, ಡಿಕ್ಲರೇಷನ್ ಬರ್ತಾ ಹೋಗುತ್ತೆ, ಇವೆಲ್ಲವೂ ಕೂಡ ನೋಡ್ಕೊಂಡು ಹೋಗಬೇಕಾಗತ್ತೆ. ಓಕೆ, ಈ ಥರ ಒಂದು ಒಳ್ಳೆ ಪೋಸ್ಟ್ಗೆ ಕಾಲಾಗಿರುವಂತಹ ಒಂದು ಅಧಿಕೃತವಾದ ನೋಟಿಫಿಕೇಷನ್. ಈ ನೋಟಿಫಿಕೇಷನ್ ಮೂಲಕ ನಾವು ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ, ಕೊನೆ ದಿನಾಂಕದವರೆಗೂ ಕಾಯ್ದೇ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಯಾಕಂದರೆ ನಮಗೆಲ್ಲ ಗೊತ್ತಿದೆ ಇದು ಆಲ್ ಇಂಡಿಯಾ ಲೆವೆಲ್ ಅಪ್ಲಿಕೇಶನ್ ಹಾಕೋದು ಅಂತೇಳಿ. ಆಲ್ ಇಂಡಿಯಾ ಲೆವೆಲ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಲ್ಲಿ ಸರ್ವರ್ಸ್ ಬ್ಯುಸಿ ಆಗೋ ಚಾನ್ಸಸ್ ತುಂಬ ಹೆಚ್ಚಿರುತ್ತೆ. ಓಕೆನಾ, ಆ ಸರ್ವರ್ ಬ್ಯುಸಿ ಆಗುತ್ತಲ್ಲ, ಅದಕ್ಕೋಸ್ಕರ ಆದಷ್ಟು ಬೇಗ ಅಪ್ಲಿಕೇಶನ್ ಆಗಿ. ಇಲ್ಲಿ ವೇಕೆನ್ಸಿ ಡೀಟೇಲ್ಸ್ನ ಕೊಡ್ತಿದ್ದಾರೆ. ನಿಮಗೆ ಯಾವ RRB ಬೇಕೋ ಆ RRBಗೆ ನೋಡಿಕೊಂಡು ನಾವು ಅಪ್ಲಿಕೇಶನ್ ಹಾಕಬೇಕಾಗಿತ್ತು. ಇಲ್ಲಿ ಅಹಮದಾಬಾದ್ ಇದೆ, RRB ಅಜ್ಮೀರ್ ಇದೆ, RRB ಬೆಂಗಳೂರು ಇದೆ. ಬೆಂಗಳೂರೊಂದು ಬ್ರೀಫಾಗಿ ನೋಡಿದಾಗ ಇಲ್ಲಿ ಬೆಂಗಳೂರಲ್ಲಿ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಅಂತ ಇದೆ. ಇಲ್ಲಿ ಕ್ಯಾಟಗರಿ ವೈಸ್ ಪೋಸ್ಟನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಟೋಟಲ್ ಪೋಸ್ಟು ಬೆಂಗಳೂರಲ್ಲಿ 60 ಪೋಸ್ಟ್ಗಳಿದ್ದಾವೆ. ನೋಡ್ತಾ ಹೋಗಿ ಇಲ್ಲಿ 60 ಪೋಸ್ಟ್ಗಳು ಬೆಂಗಳೂರಲ್ಲಿದ್ದಾವೆ. ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಅಂತೇಳಿ ಇಲ್ಲಿ 48 ಪೋಸ್ಟ್ಗಳಿದ್ದಾವೆ. ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತೇಳಿ 5 ಪೋಸ್ಟ್ಗಳಿದ್ದಾವೆ. ಜೂನಿಯರ್ ಕ್ಲರ್ಕ್ ಅಂತೇಳಿ 6 ಪೋಸ್ಟ್ಗಳಿದ್ದಾವೆ. ಇದರ ಇಲ್ಲಿ ನೋಡ್ತಾ ಹೋದೈತೆ ಇಲ್ಲಿ SWR RWF ಇದೆ. ಸೌತ್ ವೆಸ್ಟರ್ನ್ ರೈಲ್ವೆ ಅಂತೇಳಿ ಮತ್ತು RWFನಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನೋಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. SWRಗೆ ಹಾಕ್ತಿರೋ RWFಗೆ ಹಾಕ್ತಿರೋ ಅದು ಕೂಡ ನಿಮ್ಮ ಚಾಯ್ಸ್. ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಮಾತ್ರ SWR ಮತ್ತು RWF ಅಂತೇಳಿ ಕೊಟ್ಟಿದ್ದಾರೆ. ಒಟ್ಟು 60 ಪೋಸ್ಟ್ ಇದ್ದಾವೆ ಬೆಂಗಳೂರು ವಲಯದಲ್ಲಿ. ಬೆಂಗಳೂರು ರೈಲ್ವೇಲಿ ಅಷ್ಟು ಪೋಸ್ಟ್ಗಳಿದ್ದಾವೆ. ನೀವು ಯಾವ ರೈಲ್ವೆ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು, ಅಪ್ಲಿಕೇಶನ್ ಹಾಕ್ಬೋದು, ಎಕ್ಸಾಮ್ ಬರೀಬೋದು, ಸೆಲೆಕ್ಟ್ ಆಗ್ಬೋದು. ಓಕೆ, ಅದು ನಿಮ್ಮ ಚಾಯ್ಸ್. ನೋಟಿಫಿಕೇನು RRB ಸೆಲೆಕ್ಟ್ ಮಾಡ್ಕೊಳೋದು. ಆದರೆ ಇಂಪಾರ್ಟೆಂಟ್ ಪಾಯಿಂಟನ್ನು ಕೊಟ್ಟಿದ್ದಾರೆ. ಒಂದ್ಸರಿ RRB ಸೆಲೆಕ್ಟ್ ಮಾಡ್ಕೊಂಡ್ರೆ ಅದನ್ನು ಚೇಂಜಸ್ ಮಾಡೋಕ್ಕಾಗಲ್ಲ ಅಂತೇಳಿ. ನಾವು ಮಾಡಿಫಿಕೇಷನ್ ಫೀಸ್ ಕಟ್ತೀವಿ ಅಂದರೂ ಕೂಡ ಅವಕಾಶ ಇಲ್ಲ. ಅದಕ್ಕೋಸ್ಕರ RRB ಸೆಲೆಕ್ಟ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ. ನಿಮಗೆ ಪೋಸ್ಟ್ ಜಾಸ್ತಿ ಇರೋ ಕಡೆ ಹಾಕ್ತೀನಿ ಅಂದರೆ ಹಾಕ್ಬೋದು, ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಈ ಥರ ಎಲ್ಲ RRBಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತೇಳಿ ಕೂಡ ಕೊಡ್ತಾರೆ. ಚೆನ್ನಾಗಿ RRBಲಿ 194 ಪೋಸ್ಟ್ಗಳಿದ್ದಾವೆ. ಅದನ್ನು ಕೂಡ ನೋಡ್ತಾ ಹೋಗೋದು ನಿಮ್ಮ ಇಷ್ಟ. ಓಕೆ, ಗೋರಖ್ಪುರ್ ಅಂತೇಳಿ ಇದ್ದಾವೆ. ಓಕೆ, ಎಲ್ಲದನ್ನು ನೋಡ್ಕೊಂಡು ಹೋಗ್ತೀವಿ ಅಂದರೆ ಡೀಟೇಲಾಗಿ ನೋಟಿಫಿಕೇಷನ್ ಓದಿ ಅಂತ ಹೇಳಿದ್ದೀವಿ. ನೋಟಿಫಿಕೇಷನ್ ಓದ್ಕೊಂಡು ಕ್ಲೀನಾಗಿ ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಓಕೆ, PUC ಪಾಸ್ ಆಗಿರೋಂಥ ಒಂದು ಒಳ್ಳೆ ಪೋಸ್ಟ್ ಇದಾಗಿದೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಒಂದು ಒಳ್ಳೆ ಪೋಸ್ಟ್ ನಿಮ್ಮದಾಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್.